ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ಉದ್ದಿನಬೇಳೆ ಇಲ್ಲದೆ 10 ನಿಮಿಷದಲ್ಲಿ ಮೃದುವಾದ ದಿಢೀರ್ ಇಡ್ಲಿನ ಖಂಡಿತವಾಗ್ಲೂ ತಯಾರಿಸ್ಬೋದು. ಸೊ ಇಡ್ಲಿ ತಯಾರಿಸ್ಬೇಕು ಅಂದರೆ ಖಂಡಿತ ತುಂಬಾ ಪ್ರೊಸೀಜರ್ ಇರುತ್ತೆ. ಅಕ್ಕಿ ಬೇಳೆ ಎಲ್ಲ ನೆನೆ ಹಾಕಬೇಕು, ನಂತರ ರುಬ್ಬಬೇಕು, ಮತ್ತು ರಾತ್ರಿ ಎಲ್ಲ ಅದನ್ನು ನೆನೆಯೋದಕ್ಕೆ ಬಿಡಬೇಕು, ಮತ್ತು ಬೆಳಿಗ್ಗೆ ಇಡ್ಲಿ ಮಾಡಬೇಕು. ಸೊ ಇಷ್ಟೊಂದು ಪ್ರೊಸೀಜರ್ ಇರುತ್ತೆ. ಖಂಡಿತವಾಗ್ಲೂ ಇದು ದಿಢೀರಾಗಿ ರುಚಿಯಾಗಿರುವಂಥ ಮೃದುವಾದ ಒಂದು ಇಡ್ಲಿನ ತಯಾರಿಸ್ಕೊಳ್ಳುವಂಥ ಒಂದು ಸಿಂಪಲ್ ಆಗಿರುವಂಥ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಒಮ್ಮೆ ಈ ರೀತಿಯಾಗಿ ಇಡ್ಲಿಯನ್ನು ತಯಾರಿಸಿದ್ರೆ ನೀವು ಮತ್ತೆ ಮತ್ತೆ ಹೀಗೆ ತಯಾರಿಸ್ಕೊಳ್ತೀರಾ, 100% ಶೋರ್ ಆಗಿ ಹೇಳ್ತೀನಿ. ಸೊ ಫ್ರೆಂಡ್ಸ್, ಖಂಡಿತವಾಗ್ಲೂ ತುಂಬಾ ರುಚಿಯಾಗಿರುವಂತಹ ಒಂದು ಇಡ್ಲಿನ ಹೇಗೆ ತಯಾರಿಸೋದು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಒಂದು ಇಡ್ಲಿನ ತಯಾರಿಸೋದಕ್ಕೆ ಮೊದಲನೇದಾಗಿ 1 ಕಪ್ ಆಗುವಷ್ಟು ನಾನು ರವೆಯನ್ನು ತಗೊಂಡಿದ್ದೆ. ಸೊ ಆ ರವೆ ನಾವು ಉಪ್ಪಿಟ್ಟಿಗೆ ಉಪಯೋಗಿಸ್ತೀವಲ್ಲ ಅದನ್ನೇ ತೊಗೊಂಡಿದ್ದೀನಿ. ಸೊ ಇಲ್ಲ ಅಂದರೆ ಇಡ್ಲಿ ರವೆ ಕೂಡ ನೀವು ತೊಗೊಳ್ಬೋದು, ಏನೂ ತೊಂದರೆ ಇಲ್ಲ. ನಂತರ ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ನೋಡ್ಬೋದು ನೀವು, ಇದು ಗಟ್ಟಿ ಅವಲಕ್ಕಿ ತಗೊಂಡಿರೋದು, ಪೇಪರ್ ಅವಲಕ್ಕಿ ಅಲ್ಲ. ಸೊ 1 ಕಪ್ ಆಗುವಷ್ಟು ಅವಲಕ್ಕಿಯನ್ನು ತೊಳೆದು ನಾವು ಸುಮಾರು ಒಂದು 10 ನಿಮಿಷದವರೆಗೂ ಇದನ್ನು ನೆನೆಯೋದಕ್ಕೆ ಬಿಡಬೇಕು. ಟೈಮ್ ಇದ್ದರೆ ಒಂದು 20 ನಿಮಿಷ ಆದರೂ ನೆನೆಸಿ, ಏನು ತೊಂದರೆ ಇಲ್ಲ. ಟೈಮ್ ಇಲ್ಲ ಅನ್ನೋದಾದರೆ ಒಂದು 10 ನಿಮಿಷ ನೀವು ನೆನೆಯೋದಕ್ಕೆ ಬಿಟ್ಟರೆ ಸಾಕಾಗುತ್ತೆ. ನೋಡಿ, ನಾನು ಅವಲಕ್ಕಿಯನ್ನು ನೆನೆಸಿದ್ದೀನಿ. ತುಂಬ ಚೆನ್ನಾಗಿ ನೆನಿಬೇಕದು. ನೋಡಿದ್ರಲ್ಲ, ಈ ರೀತಿ ಸ್ವಲ್ಪ ಬಿಸಿನೀರು ಹಾಕಿದ್ರೆ ನೀವು 10 ನಿಮಿಷದಲ್ಲಿ ನೆನೆಯುತ್ತೆ, ಅಥವಾ ತಣ್ಣೀರಲ್ಲಿ ನೆನೆಸ್ತೀವಿ ಅಂದರೆ ಒಂದು 20 ನಿಮಿಷ ಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ಈಗ ನಾನು ಈ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ 1.5 ಕಪ್ ಆಗೋಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹುಳಿ ಮೊಸರಿದ್ದರೆ ಚೆನ್ನಾಗಿರುತ್ತೆ. ಸೊ 1.5 ಕಪ್ಪು ಮೊಸರನ್ನು ಹಾಕಿದ ನಂತರ ನಾನು ಈಗ ಇದನ್ನು ಚೆನ್ನಾಗಿ ಒಂದು ಸಲ ಬೀಟ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಓಕೆ, ಅದರಲ್ಲಿ ಏನಾದರೂ ಮೊಸರಿನಲ್ಲಿ ಇರೋವಂಥ ಗಂಟು ಅವು ಇವು ಇರ್ತಾವಲ್ಲ, ಸೊ ಅದೆಲ್ಲ ಕ್ಲಿಯರ್ ಆಗುತ್ತೆ. ಹಾಗಾಗಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. 1 ಚಿಟಿಕೆ ಬೇಕಿಂಗ್ ಸೋಡಾವನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂತಂದರೆ ನೀವು ಈನೋ ಕೂಡ ಉಪಯೋಗಿಸ್ಬೋದು, ಬಟ್ ಈನೋ ಬೇಡ ನಮಗೆ ಅಂತ ಸುಮಾರು ಜನ ಕಳಿಸಿದ್ರು ಮೆಸೇಜು. ಬೇಕಿಂಗ್ ಸೋಡಾನೇ ಉಪಯೋಗಿಸ್ತೀವಿ, ಪರವಾಗಿಲ್ಲ, ಅದನ್ನು ಹೇಳಿ ಅಂತ. ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಬೇಕಿಂಗ್ ಸೋಡಾವನ್ನು ಉಪಯೋಗಿಸ್ತಾ ಇದ್ದೀನಿ. ಓಕೆ, ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀಟಾಗಿ. ಈಗ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಕಪ್ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪಿಟ್ಟಿಗೆ ಉಪಯೋಗಿಸ್ತೀವಲ್ಲ, ಸ್ವಲ್ಪ ಮೀಡಿಯಮ್ ಆಗಿರೋವಂಥ ರವೆ ಇರುತ್ತಲ್ಲ, ಸೊ ಆ ರವೆಯನ್ನು ಉಪಯೋಗಿಸ್ತಾ ಇರೋದು. ಅಕ್ಕಿ ರವೆ ಇದು. ಸೊ ಖಂಡಿತ ಕೆಲವರೆಲ್ಲ ತುಂಬಾ ನನಗೆ ಕಾಮೆಂಟ್ ಕಳಿಸ್ತಾ ಇದ್ರು, ಗೋಧಿ ರವೆನ ಅಕ್ಕಿ ರವೆನ ತಿಳಿಸಿ ಅಂತ. ಇದು ಅಕ್ಕಿ ರವೆ. ನೀವು ಇಲ್ಲ ಅಂದರೆ ಇಡ್ಲಿಗೆ ಅಂತಲೇ ಒಂದು ಪ್ಯಾಕೆಟ್ ಬರುತ್ತಲ್ವ, ರವೆ ಇಡ್ಲಿಗೆ ಅಂತಲೇ ರವೆ ಒಂದು ಪ್ಯಾಕೆಟ್ ಬರುತ್ತೆ. ಸೊ ಅದನ್ನು ಕೂಡ ಉಪಯೋಗಿಸ್ಬೋದು ಬೇಕು ಅಂತಂದರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ನೀವು ಮೃದುವಾಗಿರೋವಂಥ ಒಂದು ಇಡ್ಲಿಯನ್ನು ತಯಾರಿಸ್ಕೋಬೋದು. ಈಗ ಅವಲಕ್ಕಿಯನ್ನು ಚೆನ್ನಾಗಿ ನೆನೆಸಿದ್ದೀನಿ. ನಾನು ನೆನೆಸಿರೋಂತಹ ಅವಲಕ್ಕಿಯನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಜಾರ್ಗೆ ಹಾಕಿದ ನಂತರ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ನುಣ್ಣಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ, ಜಾಸ್ತಿ ನೀರು ಬೇಡ, ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿ, ಇಷ್ಟು ನೀರನ್ನು ಉಪಯೋಗಿಸಿದ್ದೀನಿ ನಾನು ಅಷ್ಟೇ. ಜಾಸ್ತಿ ತೆಳ್ಳಗೆ ಮಾಡಿಕೊಂಡ್ರೆ ನಮಗೆ ಮತ್ತು ಇಡ್ಲಿ ಸರಿ ಕೂಡ ತೆಳ್ಳಗಾಗ್ಬಿಡುತ್ತೆ. ಸೊ ಹಾಗಾಗಿ ಮೀಡಿಯಮ್ ಆಗಿ ನಾವು ಇದನ್ನು ಗ್ರೈಂಡ್ ಮಾಡ್ಕೊಂಬರಬೇಕು. ಈಗ ರುಬ್ಬಿರೋವಂಥ ಮಿಶ್ರಣ ರೆಡಿಯಾಗಿದೆ. ಸೊ ಈಗ ನಾನು ರವೆಯನ್ನು ಒಂದು 5 ರಿಂದ 10 ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ದೆ. ಓಕೆ, ಅದಕ್ಕೆ ನಾನೀಗ ಅವಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 5 ರಿಂದ 10 ನಿಮಿಷ ನೆನೆಯೋದಕ್ಕೆ ಬಿಡಿ, ತುಂಬ ಚೆನ್ನಾಗಾಗುತ್ತೆ. ಇಲ್ಲ ಟೈಮ್ ಇಲ್ಲ ಅನ್ನೋದಾದರೆ ನೀವು ಫಸ್ಟೇ ಈಗ ಅವಲಕ್ಕಿ ನೆನೆಸಿರ್ತೀರಲ್ಲ, ಆವಾಗಲೇ ನೀವು ರವೆನೂ ಕೂಡ ನೆನೆಸಿ ಒಂದು ಸೈಡ್ ತೆಗೆದಿಟ್ಕೊಂಬಿಡಿ. ಓಕೆ, ಆವಾಗ ಅವಲಕ್ಕಿ ನೀವು ಗ್ರೈಂಡ್ ಮಾಡೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಟೈಮ್ ಆಗುತ್ತೆ. ಸೊ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಕೈಯಿಂದ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಸರಿ ಉಬ್ಬುತ್ತೆ ಅಂತ ಹೇಳಿ ಅಷ್ಟೇ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರನ್ನು ನೋಡಿಕೊಂಡು ಉಪಯೋಗಿಸ್ಬೇಕಾಗುತ್ತೆ. ಸೊ ಎಷ್ಟು ನೀರು ಬೇಕು ಅಂತ ನೀವು ನೋಡಿಕೊಂಡು ಉಪಯೋಗಿಸಿ. ನೋಡಿ, ನಾವು ಮಾಮೂಲಿಯಾಗಿ ರವೆ ಇಡ್ಲಿಗೆ ಹೇಗೆ ಸರಿಯನ್ನು ರೆಡಿ ಮಾಡ್ಕೊಳ್ತೀವಲ್ಲ, ಆ ರೀತಿಯಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ತೆಳ್ಳಗೂ ಬೇಡ, ಹಾಗೆ ಜಾಸ್ತಿ ಗಟ್ಟಿ ಕೂಡ ಬೇಡ. ಜಾಸ್ತಿ ಗಟ್ಟಿ ಆದರೆ ರವೆ ಎಲ್ಲ ಚೆನ್ನಾಗಿ ಬೇಯೋದಿಲ್ಲ, ಇಡ್ಲಿ ನಮಗೆ ಹಸಿ ಹಸಿ ಅನಿಸುತ್ತೆ. ಹಾಗಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು 5 ನಿಮಿಷ ರೆಸ್ಟಿಗೆ ಇಟ್ಟಿದ್ದೀನಿ ನಾನು. ಎಲ್ಲದನ್ನು ಒಂದೇ ಸಲ ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೀನಿ.
ನಿಮಗೆ ಟೈಮ್ ಇದೆ ಅಂದರೆ ನೀವು ಫಸ್ಟೇ ರವೆನ ಮಿಕ್ಸ್ ಮಾಡಿ ಇಟ್ಟು ನಂತರ ನೀವು ಅವಲಕ್ಕಿಯನ್ನು ಹಾಕ್ಕೊಂಡು ನಂತರನೇ ರೆಡಿಯಾಗಿ ನೀವು ಇಡ್ಲಿಯನ್ನು ತಯಾರಿಸ್ಕೋಬೋದು. ನೋಡಿ ಈಗ ಒಂದು 5 ನಿಮಿಷ ಹೀಗೆ ನಾನು ರೆಸ್ಟಿಗೆ ಇಟ್ಟಿದ್ದೆ. ಈಗ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತೆ ಒಂದು ಸ್ವಲ್ಪ ನೀರು ಬೇಕಾಗ್ಬೋದು. ಇದಕ್ಕೆ ಸ್ವಲ್ಪ ಗಟ್ಟಿಯಾಗಿದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ನಮಗೆ ಇಡ್ಲಿ ಸರಿ ರೆಡಿ ಆಗಬೇಕು. ಓಕೆ, ಸೊ ಖಂಡಿತವಾಗ್ಲೂ ಇದಕ್ಕೆ ನಾನು ಅಕ್ಕಿ ಉದ್ದಿನಬೇಳೆ ಯಾವುದನ್ನು ಕೂಡ ಉಪಯೋಗಿಸಿಲ್ಲ. ಕೇವಲ 10 ನಿಮಿಷದಲ್ಲಿ ಈ ಮೃದುವಾದ ಇಡ್ಲಿನ ಖಂಡಿತವಾಗ್ಲೂ ತಯಾರಿಸ್ಕೋಬೋದು. ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ರೆಡಿ ಮಾಡಿ 10 ನಿಮಿಷ, ನೀವು 5 ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ತುಂಬಾ ಸೂಪರಾಗಿರೋಂಥ ಮೃದುವಾಗಿರೋಂಥ ಇಡ್ಲಿ ರೆಡಿ ಆಗುತ್ತೆ. ಸೊ ಈಗ ಒಂದು ಸ್ಟ್ಯಾಂಡ್ ತೊಗೊಂಡಿದ್ದೀನಿ, ಇಡ್ಲಿ ಸ್ಟ್ಯಾಂಡು. ಇದಕ್ಕೆ ನಾವು ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವುದನ್ನು ಬೇಕಿದ್ರೂ ಗ್ರೀಸ್ ಮಾಡ್ಬೋದು. ಸೊ ಎಣ್ಣೆಯನ್ನೇ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಹೀಗೆ ನಂತರ ಇದಕ್ಕೆ ಇಡ್ಲಿ ಸರಿಯನ್ನು ಹಾಕ್ಕೊಳ್ಳೋಣ. ಜಾಸ್ತಿ ನಾವು ಪೂರ್ತಿ ತುಂಬ ಹಾಕಬಾರ್ದು ಯಾವಾಗಲೂ ಅಷ್ಟೇ. ಅದೊಂದು ಮೈಂಡಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್. ನಾವು ಇಡ್ಲಿ ಮಾಡಬೇಕಾದ್ರೆ ಪೂರ್ತಿಯಾಗಿ ನಾವು ಸರಿನ ಹಾಕಿದ್ರೆ ಅದು ಉಬ್ಬಿದ್ರೆ ಮೇಲೆಲ್ಲ ಬಂದ್ಬಿಡುತ್ತೆ. ಹಾಗಾಗಿ ಒಂದು 3/4% ಹಿಟ್ಟನ್ನು ನಾವು ಇಡ್ಲಿ ಒಂದು ಸ್ಟ್ಯಾಂಡಿಗೆ ಹಾಕಬೇಕಾಗುತ್ತೆ. ತುಂಬಾ ಇನ್ಸ್ಟೆಂಟಾಗಿ ರುಚಿಯಾಗಿರುವಂಥ ಒಂದು ಇಡ್ಲಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ಯಾವುದಾದ್ರೂ ಹೊಸ ರೆಸಿಪಿಗಳು ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಖಂಡಿತವಾಗ್ಲೂ ನಾನು ವಿಡಿಯೋನ ಶೇರ್ ಮಾಡ್ತೀನಿ. ಈಗ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ನಾನು ಅದನ್ನು ಕುದಿಯೋದಕ್ಕೆ ಇಟ್ಟಿದ್ದೆ. ಚೆನ್ನಾಗಿ ಕುದಿ ಬಂದ ಮೇಲೆ ಇವಾಗ ಇಡ್ಲಿ ಸ್ಟ್ಯಾಂಡನ್ನು ನಾನು ಈ ಒಂದು ಪಾತ್ರೆಯಲ್ಲಿ ಇಡ್ತಾ ಇದ್ದೀನಿ. ಇನ್ನೊಂದು ಸ್ಟ್ಯಾಂಡನ್ನು ಇಟ್ಕೊಳ್ಳೋಣ. ತಟ್ಟೆ ಇಟ್ಟು ನಂತರ ಇದನ್ನು ಮುಚ್ತಾ ಇದ್ದೀನಿ ನಾನು. ಇದರ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಕ್ಲೋಸ್ ಮಾಡಿ 5ರಿಂದ 6 ನಿಮಿಷ ಸಾಕಾಗುತ್ತೆ ಈ ಒಂದು ಇಡ್ಲಿಯನ್ನು ಬೇಯಿಸೋದಕ್ಕೆ. ಅಕಸ್ಮಾತ್ ಇನ್ನೂ ಬೇಕು ಅಂದರೆ 10 ನಿಮಿಷ ನೀವು ಬೇಯಿಸ್ಕೋಬೋದು, ಏನು ತೊಂದರೆ ಇಲ್ಲ. 10 ನಿಮಿಷ ಆದರೆ ಜಾಸ್ತಿ ಆಯಿತು. 10 ನಿಮಿಷದಲ್ಲಿ ನೀವು ಇಡ್ಲಿಯನ್ನು ರೆಡಿ ಮಾಡ್ಕೋಬೋದು. ಸೊ ನೋಡಿ ಆಗಿದೆ. ಇವಾಗ ಇದನ್ನು ಒಂದು ನಿಧಾನವಾಗಿ ಒಂದು ಕಡೆ ತೆಗೆದಿಟ್ಕೊಂಬಿಡೋಣ. ನೋಡಿ ಈ ರೀತಿಯಾಗಿ ಆಗಿರೋವಂಥ ಒಂದು ಇಡ್ಲಿಯನ್ನು ಒಂದು ಸೈಡು ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಸೊ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ನೀವು ನೋಡ್ಬೋದು. ಯಾವುದೇ ರೀತಿ ಒಂದು ಬೇಳೆಗಳನ್ನು ಕೂಡ ಉಪಯೋಗಿಸಿಲ್ಲ ನಾನು. ತುಂಬಾ ಸ್ಮೂತಾಗಿ ಬಂದಿದೆ. ಇದನ್ನು ಕಟ್ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತೀನಿ. ಈಗ ನಿಧಾನವಾಗಿ ಒಂದೊಂದಾಗಿ ನಾವು ತೆಗೆದಿಟ್ಕೊಳ್ಳೋಣ. ಖಂಡಿತವಾಗ್ಲೂ ನೀವು ಬ್ರೇಕ್ಫಾಸ್ಟಿಗೆ ಯಾವುದೇ ಒಂದು ರೆಸಿಪಿಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಬಟ್ ಜಾಸ್ತಿ ಟೈಮ್ ತೊಗೊಳುತ್ತೆ ಅಂತ ಮಾಡೋಕ್ಕಾಗೋದಿಲ್ಲ. ಅಂತಹ ಟೈಮಲ್ಲಿ ಈ ದಿಢೀರಾಗಿ ನೀವು ಈ ಒಂದು ಇಡ್ಲಿಯನ್ನು ತಯಾರಿಸ್ಬೋದು. ಈ ರವೆ ಇಡ್ಲಿ ಖಂಡಿತವಾಗ್ಲೂ ಎಲ್ಲರಿಗೂ ಹೆಲ್ಪ್ಫುಲ್ಲು ಮತ್ತು ತುಂಬಾ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡ್ಬೋದು ನೀವು. ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟ್ ಆಗಿದೆ ಅಂತ. ಖಂಡಿತವಾಗ್ಲೂ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ರುಚಿಯಾಗಿರೋಂಥ ಇನ್ಸ್ಟೆಂಟ್ ಇಡ್ಲಿಯನ್ನು ಕೇವಲ 10 ನಿಮಿಷದಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ. ಓಕೆ, ಸೊ ಈ ರವೆ ಇಡ್ಲಿ ಹೇಗೆ ಬಂತು ಅಂತ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಬಾಯ್, ಸಿ ಯು, ಟೇಕ್ ಕೇರ್.